ದಿಸ್ ಇಸ್ ರೈ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೆ 10 ಕ್ಲೀನಿಂಗ್ ಟಿಪ್ಸನ್ನು ಕೊಡಲಿಕ್ಕೋಸ್ಕರ ಇಲ್ಲಿ ಹಾಜರಾಗಿದ್ದೇನೆ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕ್ಲಿಯರ್ ದ ಮೆಸ್ ಫಸ್ಟ್. ನೀವು ಯಾವುದೇ ಕ್ಲೀನಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡುವ ಮುಂಚೆ ಅನ್ನೆಸೆಸರಿ ಐಟಮನ್ನು ಮೊದಲಿಗೆ ರಿಮೂವ್ ಮಾಡ್ಕೊಳ್ಳಿ. ನೀವು ಈ ರೀತಿಯಾಗಿ ಮಾಡೋದ್ರಿಂದಾಗಿ ನಿಮಗೆ ಆ ವರ್ಕ್ ಈಸಿಯರ್ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ನೀವು ಬೇಡದ ಮೆಸ್ಸಿ ಐಟಮನ್ನು ಮೊದಲೇ ರಿಮೂವ್ ಮಾಡಿರ್ತೀರಲ್ಲ, ಸ್ವಲ್ಪನೇ ಬಾಕಿ ಉಳಿತದೆ ಕೆಲಸಗಳು. ಆ್ಯಂಡ್ ಅದಾದಮೇಲೆ ಸೆಟ್ ದ ಕ್ಲೀನಿಂಗ್ ರೊಟೀನ್. ನೀವು ಒಂದು ಕೆಲಸವನ್ನು ಪ್ರತಿದಿನ ಅದೇ ಟೈಮ್ಗೆ ಮಾಡ್ತಾ ಇರೋದ್ರಿಂದಾಗಿ ನಿಮಗೆ ಹೆಚ್ಚು ಎನರ್ಜಿ ಹಾಕುವ ಅವಶ್ಯಕತೆ ಇರೋದಿಲ್ಲ ಅನ್ನೋದನ್ನು ಸೈಕಾಲಜಿಕಲ್ ಫ್ಯಾಕ್ಟ್ ತಿಳಿಸ್ತದೆ. ಈ ರೀತಿಯಾಗಿ ಮಾಡ್ತಾ ಹೋದರೆ ನಿಮ್ಮ ಟೈಮು ಸೇವ್ ಆಗ್ತದೆ, ಎನರ್ಜಿನೂ ಸೇವ್ ಆಗ್ತದೆ. ಕ್ಲೀನ್ ಫ್ರಮ್ ಟಾಪ್ ಟು ಬಾಟಮ್. ನೀವು ಯಾವ ಕ್ಲೀನಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡೋದಾದರೂ ಮೊದಲಿಗೆ ಟಾಪ್ ಸೆಕ್ಷನಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಮೇಲಿನ ಏರಿಯಾ ಬಲೆ ತೆಗೆಯೋದಾಗಿರಬಹುದು. ಆ್ಯಂಡ್ ಮೇಲೆ ನೀವು ಡೆಕೋರೇಷನ್ಗಳನ್ನು ಆದಷ್ಟು ಮಾಡಿರ್ತೀರಿ, ಅವುಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಕೆಳಗಡೆಗೆ ಬರ್ತಾ ಇರೋದ್ರಿಂದಾಗಿ ಮೆಸ್ಸಿ ಆಗೋದಿಲ್ಲ ಆ್ಯಂಡ್ ಮಾಡಿದ ಕೆಲಸ ನೀಟಾಗೂ ಇರುತ್ತೆ. ಯೂಸ್ ಆಲ್ ಇನ್ ಒನ್ ಕ್ಲೀನರ್. ಸೊ ನೀವು ಕ್ಲೀನಿಂಗ್ ಸ್ಪ್ರೇಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಮಲ್ಟಿಪಲ್ ಪರ್ಪಸ್ಸಿಗೆ ಈ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಸ್ಪ್ರೇಗಳು ಸಿಗ್ತದೆ. ನೆಕ್ಸ್ಟ್ ಒನ್, ಫೋಕಸ್ ಆನ್ ಒನ್ ರೂಮ್. ಫಸ್ಟಿಗೆ ನೀವು ಒಂದೇ ರೂಮ್ ಮೇಲೆ ಫೋಕಸ್ ಮಾಡಿ, ಅದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ರೂಮಿಗೆ ಮೂವ್ ಆಗಿ. ಬಿಕಾಸ್ ನೀವು ಮಲ್ಟಿಪಲ್ ರೂಮ್ಸ್ನ ಕ್ಲೀನಿಂಗ್ನ ಬಗ್ಗೆ ಯೋಚನೆ ಮಾಡಿದರೆ ನಿಮಗೆ ಉದಾಸೀನ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾಗಿ ಒಂದು ರೂಮಿಗೆ ಫೋಕಸ್ ಮಾಡೋದು ಒಳ್ಳೆಯದು. ದೆನ್ ಗೆಟ್ ಗುಡ್ ಕ್ಲೀನಿಂಗ್ ಟೂಲ್ಸ್. ಸೊ ನೀವು ಕ್ಲೀನ್ ಮಾಡುವ ಮುಂಚೆ ಬಟ್ಟೆಗಳನ್ನೆಲ್ಲ ಶುದ್ಧ ಮಾಡ್ಕೊಳ್ಳಿ. ಒರೆಸ್ಲಿಕ್ಕಾಗಿರ್ಬಹುದು, ಡಸ್ಟ್ ತೆಗಿಲಿಕ್ಕಾಗಿರ್ಬಹುದು. ಇದರಿಂದಾಗಿ ಕ್ಲೀನ್ ಮಾಡಿದ ಪ್ಲೇಸ್ ಮತ್ತು ಕ್ಲೀನಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೂ ಮನಸ್ಸಿಗೆ ನೆಮ್ಮದಿ ಇರ್ತದೆ ಆ್ಯಂಡ್ ಪರ್ಫೆಕ್ಟ್ ಆದ ಕ್ಲೀನಿಂಗನ್ನು ಕೂಡ ನೀವು ಮಾಡಬಹುದಾಗಿದೆ. ಆ್ಯಂಡ್ ದೆನ್ ಡು ನಾಟ್ ಸ್ಕಿಪ್ ಹೈಡನ್ ಸ್ಪಾಟ್ಸ್. ಸೊ ನೀವು ಕ್ಲೀನ್ ಮಾಡುವಾಗ ಪ್ರತಿಯೊಂದು ಮೂಲೆಯನ್ನು ಚೆಕ್ ಮಾಡಿಕೊಳ್ಳಿ. ಆದಷ್ಟು ನ್ಯಾಚುರಲ್ ಕ್ಲೀನರ್ಸ್ಗಳನ್ನು ಬಳಸಿ ಆ್ಯಂಡ್ ಯೂಸ್ ಟೈಮರ್ ಆಲ್ಸೋ. ಹಾಗೆಯೇ ಮಾಡುವಾಗ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್